ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪ್ರಪಂಚದಾದ್ಯಂತ ಇರುವ ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ. ನಾವಂತೂ ಸಕ್ಕದಾಗಿದ್ದೀವಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀವಿ. ವೆಲ್ಕಮ್ ಟು ಸೆಕೆಂಡ್ ಎಪಿಸೋಡ್ ಆಫ್ ಕಾಪಿ ಅನ್ಫಿಲ್ಟರ್ಡ್. ನಾನು ರಶ್ಮಿ, ನಾನು ಪಾವನಾ. ವೆಲ್ಕಮ್. ನಮ್ ಫಸ್ಟ್ ಎಪಿಸೋಡ್ ಅಂತೂ ನೀವ್ ಎಲ್ಲಾರು ನೋಡಿದೀರಾ ಅಂತ ಅನ್ಕೊಂಡಿದೀವಿ. ಇಲ್ಲಂತೂ US ಅಲ್ಲಿ ನಮ್ ಫ್ರೆಂಡ್ಸ್ ಇಂದ ಅಂತೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಪಾವನಾ, ಇಂಟರ್ವ್ಯೂದಲ್ಲಿ ನಿಮ್ಮನೆಯವರಿಂದ ಹೇಗಿತ್ತು ರೆಸ್ಪಾನ್ಸ್? ನಮ್ಮಮ್ಮ ಇದೊಂದು ಬಾಕಿ ಇತ್ತು ನಿನಗೆ ಅಂತ ಹೇಳಿದ್ರು. ಇಲ್ಲ, ಜೋಕ್ಸ್ ಅಪಾರ್ಟ್, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅವ್ರು ನಂದು ನಿಂದು ರೀಲ್ಸ್ ಎಲ್ಲ ನೋಡಿದ್ದಾರೆ. ನಮ್ಮಿಬ್ರದ್ದು ಆ ಕೆಮಿಸ್ಟ್ರಿ ಇದೆ, ಆ ಫ್ರೆಂಡ್ಶಿಪ್ ಇದೆ, ಅದು ಒಂಥರ ಸಖತ್ ಅಥೆಂಟಿಕ್ ಅಂತ ಅನ್ನಿಸ್ತದು. ಬೇಸಿಕ್ಲಿ ದೇ ಸೆಡ್, ಲೈಕ್ ಬೇಸಿಕ್ಲಿ ದೇ ಅಂದ್ರೆ ನನ್ನ ಫ್ಯಾಮಿಲಿ, ದೇ ಸೆಡ್ ಯು ಗೈಸ್ ಆರ್ ಕೀಪಿಂಗ್ ಇಟ್ ರಿಯಲ್ ಅಂತ ಹೇಳಿದ್ರು. ಸೊ ದಟ್ಸ್ ಅ ಗುಡ್ ರೆಸ್ಪಾನ್ಸ್ ಇನ್ ಮೈ ಒಪಿನಿಯನ್. ಸೂಪರ್, ಸಖತ್ತು. ನನಗೂ ಅಷ್ಟೇ, ನಮ್ಮ ಮಮ್ಮಿ ಅಂತೂ ಫಸ್ಟ್ ಎಷ್ಟನೇ ಅವತಾರ ಇದ್ದಿದ್ದು ಅಂತ ದಶಾವತಾರ ದಶಾವತಾರ ಇದು. ಆತರ ಸುಮ್ನೆ ಇರಕ್ಕಾಗಲ್ಲ, ಏನಾರು ಮಾಡ್ತಾ ಇರ್ತೀಯ, ಅದೇ ತರ ಸುಮ್ಮನೆ ಮಾತಾಡ್ತಾ ಇರ್ತೀಯ, ಏನೇನೋ ಮಾತಾಡ್ಬೇಡ ಅಂತ ಹೇಳಿದ್ರು. ಆದ್ರೆ ಪಾಡ್ಕಾಸ್ಟ್ ಮಾಡಿರೋದೇ ಏನೇನೋ ಮಾತಾಡಕ್ಕೆ, ಅಂತದ್ರಲ್ಲಿ ನಾವು ಮಾತಾಡದೆ ಇರ್ತೀವ. ಬಟ್ ಅಂದ್ರು ನಾನು ಇಲ್ಲ, ನಾವ್ ಏನೂ ಮಾತಾಡಲ್ಲ, ನಮ್ ಎಪಿಸೋಡ್ ಇರೋದೇ ಒಂದ್ 10-15 ನಿಮಿಷ, ಅಷ್ಟು ಮಾತ್ರ ಮಾತಾಡ್ತೀನಿ ಅಂತ ಹೇಳಿದೀನಿ. ಬಟ್ ಜೋಕ್ಸ್ ಅಪಾರ್ಟ್, ಬಟ್ ಫ್ಯಾಮಿಲಿಯಿಂದ ಅಂತೂ ಸಖತ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ನನ್ನ ಕಸಿನ್ಸು, ನಮ್ಮ ಮಮ್ಮಿ ಡ್ಯಾಡಿ, ನಮ್ ಇನ್ಲಾಸ್ ಎಲ್ಲರೂ ಸೂಪರ್ ಆಗಿತ್ತು ಅಂತ ಹೇಳಿದ್ರು. ಸೊ ಯಾ, ಲುಕ್ ಲೈಕ್ ವಿ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಇವಾಗ ಪ್ರೆಷರ್ ನಮ್ಮ ಮೇಲೆ ತುಂಬಾ ಜಾಸ್ತಿ ಇದೆ. ಸೊ ವಿ ಹ್ಯಾವ್ ಟು ಕಂಟಿನ್ಯೂ ಟು ಡೂ ಅ ಗುಡ್ ಜಾಬ್. ನನ್ನ ಕಡೆನೂ ಅಷ್ಟೇ, ನನ್ನ ಫ್ರೆಂಡ್ಸ್ ಇಂದ, ನನ್ನ ಫ್ಯಾಮಿಲಿಯಿಂದ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಿಂದ, ಎಲ್ಲರಿಂದನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಸೊ ಹೋಪ್ಫುಲಿ ವಿಲ್ ಕಂಟಿನ್ಯೂ ಟು ಕೀಪ್ ಯು ಗೈಸ್ ಎಂಟರ್ಟೈನ್ಡ್. ಇವತ್ತಿನ ಎಪಿಸೋಡು ಟಾಪಿಕ್ ಎಲ್ಲ ಮಾತಾಡಕ್ಕಿಂತ ಮುಂಚೆ ನಿನ್ನ ವೀಕ್ ಹೇಗಿತ್ತು ರಶ್ಮಿ? ನನ್ ವೀಕ್ ಯಪ್ಪ ಯಾಕೆ ಕೇಳ್ತೀರಪ್ಪ? ನಾನೇ ಡ್ರಾಮಾನ ಇನ್ವೈಟ್ ಮಾಡ್ಕೋತೀನೋ, ನನ್ನಿಂದ ಡ್ರಾಮಾ ಬರುತ್ತೋ ಗೊತ್ತಿಲ್ಲ. ಈ ವೀಕ್ ಅಂತೂ ಸಖತ್ ಡ್ರಾಮ್ಯಾಟಿಕ್ ಆಗಿತ್ತು. ನನ್ಗಂತೂ ಅದರಿಂದ ಹೊರಗಡೆ ಬರಕ್ಕೆ 2 ದಿನ ಬೇಕಾಯ್ತು. But anyways, I am out of it and then I am back to normal and here we are shooting our second episode, so everything is fine now. ಗುಡ್, ಬಿಕಾಸ್ ಅಷ್ಟೆಲ್ಲ ಪ್ರೆಷರು, ಅಷ್ಟೆಲ್ಲ ಡ್ರಾಮಾ ಇದ್ಮೇಲೆ ಈ ಎಪಿಸೋಡ್ ಮಾಡೋದು ಒಂಥರ ರಿಲ್ಯಾಕ್ಸೇಷನ್ ಇದೆ. ಏನಂತೀಯ? ಹೌದು, ಒಳ್ಳೆ ಥೆರಪಿ ತರ. ವೆರಿ ಗುಡ್, ವೆರಿ ಗುಡ್. ಒನ್ ವೀಕ್ ಅಂದ್ರೆ ಸಕ್ಕದಾಗಿತ್ತು. ವೆಲ್, ಇಟ್ ಸ್ಟಾರ್ಟೆಡ್ ವಿತ್ RCB ವಿನ್. ಸೊ ಈ ಸಲನೂ ಕಪ್ ನಮ್ದೆ. ನನಗೆ ಇವತ್ತಿಗೂ ನೆನಪಿದೆ, ಹೋದ ವರ್ಷ ನಾನು ಇಂಡಿಯಾಲಿದ್ದೆ, ಕಪ್ ಗೆದ್ದಾಗ ನಾನು ಅದು ನೋಡ್ಬಿಟ್ಟು ಬೀದಿಲಿ ಹೋಗಿ ಕಿರ್ಚಿ ಗಲಾಟೆ ಮಾಡಿ, ರೋಡಲ್ಲೆಲ್ಲ ಕಿರ್ಚಿ ಎಲ್ಲ ಮಾಡಿದೆ. ಈ ಸರಿ ಅಷ್ಟು ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅಮೆರಿಕಾಲಿದ್ದೆ. ಬಟ್ ಐ ಸ್ಟಿಲ್ ಹ್ಯಾಡ್ ಅ ಗ್ರೇಟ್ ಟೈಮ್. ಆಮೇಲೆ ವಾಕಿಂಗ್ ಹೋದೆ ಅಂಡ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಇರಲಿಲ್ಲ ವೀಕು ಇನ್ ಟರ್ಮ್ಸ್ ಆಫ್ ವರ್ಕ್. ಬಟ್ ಇಟ್ಸ್ ಓಕೆ, ಇವಾಗ ಇಲ್ಲಿದ್ದೀವಿ, ನಾವು ವಿಲ್ ಕಂಟಿನ್ಯೂ ಟು ರಿಲ್ಯಾಕ್ಸ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. ಬೆಂಗಳೂರು ಬಿಟ್ಟು ಅಥವಾ ಬೆಂಗಳೂರು ಲೆವೆಲ್ಗೆ ಇರೋ ಅಂತ ಇನ್ನೊಂದು ನನ್ನ ಫೇವ್ರೆಟ್ ಸಿಟಿ, ನಾನು ಬೆಂಗಳೂರು ಬಿಟ್ಟು ಇನ್ನೆಲ್ಲಾದ್ರೂ ಹೋಗಿ ಸೆಟ್ಲ್ ಆಗಬೇಕು ಅಂತ ಇರೋ ಜಾಗ ಅಂದರೆ ಅದು ನಮ್ಮ ಮೈಸೂರು. ಸೊ ರಶ್ಮಿ, ನೀನು ಮೈಸೂರು ಹುಡು. ನಾನು ಮೈಸೂರು ನೋಡಿರೋದಕ್ಕಿಂತ ನೀನು ನೋಡಿರೋದು ಒಂಥರ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿರ್ತೀಯ. ಸೊ ಐ ವುಡ್ ಲೈಕ್ ಟು ಹಿಯರ್ ಫ್ರಮ್ ಯು, ಮೈಸೂರಲ್ಲಿ ಏನೇನು ಮಾಡ್ತಿದ್ರಿ, ಹೇಗಿತ್ತು ನಿನ್ನ ಜೀವನ? ಐ ವುಡ್ ಲೈಕ್ ಟು ನೋ ದಟ್. ಮೈಸೂರಂತೂ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಮೈಸೂರೇನೆ, ಓದಿದ್ದು ಎಜುಕೇಶನ್ ಎಲ್ಲ ಮೈಸೂರೇನೆ. ನಂಗೆ ಮೈಸೂರು ಅಂತಂದ್ರೆ ಇಟ್ ಈಸ್ ಮೈ ಹೋಮ್ ಆಕ್ಚುಲಿ. ಸೊ ನಾನು ಯಾವತ್ತಿದ್ರೂ ಮೈಸೂರಲ್ಲೇ ಹೋಗಿ ಸೆಟ್ಲ್ ಆಗೋದು ಅಂತ ಐ ಹ್ಯಾವ್ ಡಿಸೈಡೆಡ್. ಸೊ ಮೈಸೂರಲ್ಲಿ ಬೆಳಿಬೇಕಾದ್ರೆ ಹೇಗಿತ್ತು ಅಂತಂದ್ರೆ ಇಟ್ ಈಸ್ ವೆರಿ ಕಾಮ್, ವೆರಿ ಪೀಸ್ಫುಲ್. ಆಮೇಲೆ ಎಲ್ಲರೂ ಗೊತ್ತಿರ್ತಾರೆ. ಆವಾಗಂತೂ ನಾನು ಹುಟ್ಟಿ ಬೆಳೆಯುವಾಗ ಎಲ್ಲ ಇಟ್ ವಾಸ್ ನಾಟ್ ಲೈಕ್ ತುಂಬಾ ಎಕ್ಸ್ಪ್ಯಾಂಡ್ ಆಗಿರ್ಲಿಲ್ಲ ಸಿಟಿ. ಸೊ ಬಟ್ ಸ್ಟಿಲ್ ನಾವಿದ್ದಿದ್ದ ಏರಿಯಾದಲ್ಲಿ ಎಲ್ಲರೂ ಗೊತ್ತು. ವೀಕ್ ಡೇಸ್ ಅಂತೂ ಸ್ಕೂಲು, ಕಾಲೇಜು, ಟ್ಯೂಷನ್ಸ್ ಗೊತ್ತಲ್ಲ ಇಂಡಿಯಾದಲ್ಲಿ. ಸೊ ಅದ್ರಲ್ಲೇ ಹೊರಟೋಗ್ತಾ ಇತ್ತು. ಆಮೇಲೆ ನಮ್ಮ ರೋಡಲ್ಲೆಲ್ಲ ನನ್ನ ಏಜಿನ ಮಕ್ಕಳೇ ಇದ್ರು. ಸೊ ರೋಡಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ವೀಕೆಂಡ್ ಬಂತು ಅಂದ್ರೆ ನಮ್ಗಂತೂ ಮೈಸೂರಲ್ಲಿ ಟೂರಿಸಂ ಪ್ಲೇಸ್ ಅಲ್ವಾ, ಸೊ ಎಲ್ಲಾ ಟೂರಿಸ್ಟ್ ಪ್ಲೇಸ್ ಗಳಲ್ಲೂ ಜನ ಇರೋರು.
ಸೊ ನಮ್ಗೆಲ್ಲ ನಾವು ನಮ್ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ವಾರಕ್ಕೆ ಒಂದೊಂದು ಹೊಸ ಹೊಸ ಸ್ಪಾಟ್ಗಳು ಹುಡುಕ್ತಾ ಇದ್ವಿ. ಒಳ್ಳೇದು. ಇವಾಗ ಎಡಮುರಿ ಬಲ್ಮುರಿ ಎಲ್ಲ ಕೇಳಿದೀರಾ, ಅದೇ ತರ ಒಂದು ಚಂದ್ರವನ ಆಶ್ರಮ ಅಂತ ಇತ್ತು, ಅಲ್ಲೂ ಅದೇ ತರ ನೀರ್ ಹರಿಯುತ್ತೆ. ಸೊ ಅಲ್ಲೋಗಿ ಆಟ ಆಡ್ತಾ ಇದ್ವಿ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಚೆನ್ನಾಗಿ ಚುರ್ಮುರಿ ಪಾನಿಪುರಿ ಎಲ್ಲ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸಖತ್ತಾಗಿರ್ತಾ ಇತ್ತು. ಆದ್ರೆ ನಮ್ಮನೇಲಂತೂ ಕರ್ಫ್ಯೂ ಇತ್ತು, 10 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡ್ಬೇಕು ಅಂತ. ಆಮೇಲೆ ಇನ್ ದಸರಾ ಟೈಮಲ್ಲಂತೂ ಕೇಳೋದೇ ಇಲ್ಲ. ಲೋಕಲ್ಸ್ ಅಂತೂ ನಾವಂತೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂದ್ರೆ, ಅದ್ರಲ್ಲೂ ಯುವ ದಸರಾದಲ್ಲಿ ನಾನು ಕುಣಿದಿರೋ ಅಷ್ಟು ಯಾರೂ ಕುಣಿದಿಲ್ಲ. ಬಟ್ 10 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡ್ತಾ ಇದ್ವಿ. ಪ್ರೋಗ್ರಾಮ್ಸ್ ಅಷ್ಟರಲ್ಲೇ ಮುಗಿತಾ ಇತ್ತು. ಇವತ್ತಿಗೂ ನಾನು ಏನ್ ಮಿಸ್ ಮಾಡ್ಕೊಂತೀನಿ ಮೈಸೂರಲ್ಲಿ ಅಂದ್ರೆ ಯುವ ದಸರಾ ಮಿಸ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಮೈಸೂರವ್ರಿಗೆ ಗೊತ್ತು ಯುವ ದಸರಾ, ಅದ್ರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಗೊತ್ತು ಹೇಗಿರುತ್ತೆ ಅಂತ. ಸೊ ಯಾ ಐ ಡೆಫಿನೆಟ್ಲಿ ಮಿಸ್ ದಸರಾ ಟೈಮ್ ಮೈಸೂರಲ್ಲಿ. ಸೊ ನನಗೆ ಮೈಸೂರು, ಸ್ಪೀಕಿಂಗ್ ಆಫ್ ಮೈಸೂರು ದಸರಾ, ನನ್ನ ಬಕೆಟ್ ಲಿಸ್ಟಲ್ಲಿ ನಾನು ನೋಡ್ಬೇಕಂತ ಅನ್ಕೊಂಡಿರೋದು ಮೈಸೂರು ದಸರಾನ. ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು, ಅಲ್ಲೇ ಪಕ್ಕದಲ್ಲಿದ್ದು ನನಗೆ ಮೈಸೂರು ದಸರಾ ನೋಡಕ್ಕಾಗಿಲ್ಲ ಅಂತ ಒಂದು ದೊಡ್ಡ ರಿಗ್ರೆಟ್ ಇದೆ ನನಗೆ. ಹಬ್ಬಗಳ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಬಟ್ ನಾನು ಮೊದಲೇ ಹೇಳ್ದಂಗೆ ನನಗೆ ಬೆಂಗಳೂರು ಮೇಲೆ ಎಷ್ಟು ಒಲವಿದೆಯೋ ಮೈಸೂರು ಮೇಲೂ ಅಷ್ಟೇ ಒಲವಿದೆ. ಇವತ್ತಿಗೆ ನಾನು ಮೈಸೂರು ಹೋದರೂ ಕೂಡ ನಮ್ಮ ಹಳೆ ಬೆಂಗಳೂರು ಹೇಗಿತ್ತು ಅದೇ ಫೀಲ್ಸ್ ಇದೆ. ಆ್ಯಂಡ್ ನಾನು ಆಸ್ ಅ ಟೂರಿಸ್ಟ್ ಹೋಗ್ತಿದ್ವಲ್ಲ, ನಾವು ಮೈಸೂರಿಗೆ ಹೋಗಬೇಕು ಅಂದರೆ ನಮಗೆ ಆ ಜರ್ನಿ ಇರ್ತಿತ್ತು. ಅವಾಗ ಒಂದು 3 hours ತಗೊಳ್ಳೋದು. ಈಗೆಲ್ಲ ಇದ್ದಂಗೆ ಹೈವೇ ಎಲ್ಲ ಇರ್ತಿರ್ಲಿಲ್ಲ. ಚನ್ನಪಟ್ಟಣದ ಹತ್ರ ನಿಲ್ಸ್ಬಿಟ್ಟು ಬೊಂಬೆಗಳು ತಗೊಳ್ಳೋದು, ಮದ್ದೂರ್ ಹತ್ರ ಒಡೆ ತಿನ್ನೋದು, ಶ್ರೀರಂಗಪಟ್ಟಣ ಬರ್ತಿದ್ದಂಗೆ ಆ ಕಡೆ ಈ ಕಡೆ ಕಾವೇರಿ ನದಿ ಇರೋದು, ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಿ ಇವತ್ತು. ಇವಾಗ 1.5 ಗಂಟೆ 2 ಗಂಟೆಲಿ ಮೈಸೂರಲ್ಲಿ ಇರ್ಬೋದು. ಬಟ್ ಆ ಹಳ್ಳಿಗಳನ್ನ ಪಾಸ್ ಮಾಡೋದೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಬಟ್ ಮೈಸೂರಿಗೆ ಬಂದಿದ ತಕ್ಷಣ ಫಸ್ಟ್ ಕೆಲಸ ನಾವು ಮಾಡ್ತಿದ್ದಿದ್ದು ಏನು ಅಂತಂದ್ರೆ ಬೆಟ್ಟಕ್ಕೆ ಹೋಗ್ತಿದ್ವಿ. ಬೆಟ್ಟಕ್ಕೆ ಹೋಗಿ ದೇವಿ ದರ್ಶನ ಮಾಡಿ, ಆಮೇಲೆ ನೆಕ್ಸ್ಟ್ ಮೈಸೂರು ಝೂ, ಆಮೇಲೆ ನಮ್ಮ ಪ್ಯಾಲೇಸು, ಆಮೇಲೆ KRS ನೋಡ್ಕೊಂಡು ವಾಪಸ್ ಬೆಂಗಳೂರು. ಸೊ ಇದು ನನ್ನ ಮೈಸೂರು ಎಕ್ಸ್ಪೀರಿಯನ್ಸು. ಬಟ್ ಎಷ್ಟು ಖುಷಿ ಕೊಡುತ್ತೆ ಮೈಸೂರಿಗೆ ಹೋದ್ರೆ ಅಂದ್ರೆ, ನಮ್ಮ ಊರಿದ್ದಂಗೆ ಹೇಳ್ತಾರೆ ಎಷ್ಟೋ ಜನ ಮೈಸೂರು ಬೇರೆ ಬೆಂಗಳೂರು ಬೇರೆ. ಅದು ಎಲ್ರಿಗೂ ಬೇರೆ ಬೇರೆ ಇರ್ಬೋದಪ್ಪ. ನನಗಂತೂ ಬೆಂಗಳೂರು ಮೈಸೂರು ಎರಡೂ ಒಂದೇ, ಅಷ್ಟೇ ನನಗೆ ಇಷ್ಟ. ನಾನು ಮೊದಲೇ ಹೇಳ್ದಂಗೆ ಐ ಹ್ಯಾಡ್ ಅ ಗ್ರೇಟ್ ಟೈಮ್. ನನಗೆ ಇವತ್ತಿಗೂ ಐ ಲವ್ ಗೋಯಿಂಗ್ ಟು ಮೈಸೂರು. ನಾನು ಪ್ರತಿ ಸರಿ ಇಂಡಿಯಾಗೆ ಹೋದಾಗ ಒಂದು ವಿಸಿಟ್ ಅಂತೂ ಮೈಸೂರಿಗೆ ಇದ್ದೇ ಇರುತ್ತೆ. ಸೊ ಈಗ ನನಗೆ ರಶ್ಮಿ ಚೆನ್ನಾಗಿ ಗೊತ್ತಿರೋದ್ರಿಂದ ಮೈಸೂರು ದಸರಾಗೆ ಹೋಗ್ಬಿಟ್ಟು ಅವಳ ಮನೇಲಿ ಇದ್ಬಿಟ್ಟು ಯುವ ದಸರಾ, ನಾವ್ ಯಾವಾಗ್ಲೂ ಹೆಂಗೆ ಫಾರ್ ಎವರ್ ಯಾವಾಗ್ಲೂ ಯುವನೇ ನಾವು. ಸೊ ಇವಾಗ್ಲೂ ಯುವ ದಸರಾಲ್ ಹೋಗ್ಬಿಟ್ಟು ಮಜಾ ಮಾಡೋಣ ಒಟ್ಟಿಗೆ. ಏನಂತೀಯ? ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಐ ವಿಲ್ ಟೇಕ್ ಯುವರ್. ಎಸ್, ಲೆಟ್ಸ್ ಡೂ ಇಟ್. ಎಸ್. ಮೈಸೂರಿಗೆ ಬಂದವರು ಏನೇನ್ ನೋಡ್ಬೇಕು ಅಂತ ಗೊತ್ತು, ಅದು ನಾನೇ ಕೊಟ್ಬಿಡ್ತೀನಿ ಲಿಸ್ಟ್. ಟೂರಿಸ್ಟ್ ಜಾಗಗಳು ಬಿಟ್ಬಿಟ್ಟು ಲೋಕಲ್ ಮೈಸೂರಿಯನ್ನಾಗಿ ಏನೇನ್ ಜಾಗಗಳು ಚೆನ್ನಾಗಿದೆ ತಿನ್ನಕ್ಕೆ. ತಿನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಐ ನೋ ವಿ ಬೋತ್ ಆರ್ ಫುಡೀಸ್. ಐ ನೋ. ಅಂತೂ ಮೈಸೂರಲ್ಲಿ ಹೋದ್ರೆ ಫಸ್ಟ್ ಚಾಟ್ಸ್ ಇಷ್ಟ ಆಗೋದು, ಅದ್ರಲ್ಲೂ ಗೋಬಿ ಮಂಚೂರಿ. ನನಗೆ ನಂದೇ ಒಂದು ಫೇವ್ರೆಟ್ ಪ್ಲೇಸ್ ಇದೆ. ಲಾಸ್ಟ್ ಟೈಮ್ ಯಾವ್ದೋ ರೀಲ್ಸ್ ಮಾಡಿ ಹಾಕಿದಾಗ ನನ್ನ ಫೇವ್ರೆಟ್ ಗೋಬಿ ಮಂಚೂರಿಯನ್ ಪ್ಲೇಸ್ ಹೇಳಿದೆ. ಆಗ ಯಾರೋ ಹೇಳಿದ್ರು ಇದಕ್ಕಿಂತ ಇವಾಗ ಇನ್ನೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ. ಸೊ ಪ್ಲೀಸ್ ಕಾಮೆಂಟ್ ಬಿಲೋ ಯಾವ್ದಾದ್ರು ಇನ್ನೂ ಚೆನ್ನಾಗಿರೋ ಪ್ಲೇಸ್ ಇದ್ರೆ. ಸೊ ಅದು ಗೋಬಿ ಮಂಚೂರಿ ಚೆನ್ನಾಗಿರುತ್ತೆ. ಆಮೇಲೆ ಜಾಗದ ಹೆಸರು ಅಮೃತ್ ಗೋಬಿ ಸೆಂಟರ್. ಜಾಗದ ಅಮೃತ್ ಗೋಬಿ ಸೆಂಟರ್. ಸೊ ನನ್ ಟೈಮಲ್ಲಂತೂ ಅಮೃತ್ ಗೋಬಿ ಸೆಂಟರ್ ಸಖತ್ ಫೇಮಸ್ ಆಗಿತ್ತು. ಈಗ್ಲೂ ಹೋದಾಗ ನಾನು ಗೋಬಿ ಅಲ್ಲೇ ತಿನ್ನೋದು. ಇವಾಗ್ಲೂ ಟೇಸ್ಟ್ ಒಂದ್ ಚೂರು ಚೇಂಜ್ ಆಗಿಲ್ಲ. ಆದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರೋ ಏನೇನೋ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಾನು ಇನ್ನೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಐ ಡೆಫಿನೆಟ್ಲಿ ಟ್ರೈ. ಅಂಡ್ ದೆನ್ ಈವನ್ ಇಫ್ ಯು ಹ್ಯಾವ್ ಎನಿಥಿಂಗ್ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಯಾಕಂದ್ರೆ ನಾನು ಮೈಸೂರಿಗೆ ಹೋದ್ರೆ ಬೇಕಲ್ಲ ತಿನ್ನಕ್ಕೆ. ಆಮೇಲೆ ನಂಗೆ ಇನ್ನೊಂದು ಜಾಗ ಗೊತ್ತಪ್ಪ ಮೈಸೂರಲ್ಲಿ, ಹೋಟೆಲ್ ಸಿದ್ಧಾರ್ಥ್. ಅದು ಗೊತ್ತು. ನಾನು ಒಂದು 2-3 years ಬ್ಯಾಕು ಸೋಲೋ ಟ್ರಿಪ್ ಹೋಗಿದ್ದೆ ಮೈಸೂರಿಗೆ. ದಟ್ ಈಸ್ ವೇರ್ ಮೈ ಸೋಲೋ ಟ್ರಿಪ್ ಸ್ಟಾರ್ಟೆಡ್. ಸೊ ಅಲ್ಲಿ ಹೋದಾಗ ನಾನು ಸಿದ್ಧಾರ್ಥ್ಗೆಲ್ಲ ಹೋಗಿ ತಿನ್ಕೊಂಡು ಬಂದಿದ್ದೆ. ಆಮೇಲೆ ಇನ್ನೊಂದೊಂದು ನನಗೆ ಹೆಸರು ಮರ್ತೋಯ್ತದು, ಒಂದು ಚಿಕ್ಕದೊಂದು ಜಾಗ ಅಲ್ಲಿ ಈ ಡೆಲ್ಲಿ ಫುಡ್ ಸಖತ್ ಫೇಮಸ್ ಇತ್ತು. ನನಗೆ ಹೆಸರು ಮರ್ತೋಗಿದೆ, ನೆನಪಾದಾಗ ನಿಂಗೆ ವಾಟ್ಸ್ಆಪ್ ಮಾಡ್ತೀನಿ. ಸಕ್ಕದಾಗಿತ್ತು. ಸೊ ನನಗೆ ಫುಡ್ ಬಗ್ಗೆ ಮಾತಾಡ್ತಿರೋ ಬಾಯಲ್ಲಿ ನೀರು ಸುರಿತಾ ಇದೆ, ಯಾಕಂದ್ರೆ ಹಶು ಆಗ್ತಾ ಇದೆ.
ನಮ್ಮಿಬ್ಬರಿಗೆ ಮೈಸೂರು ಬಗ್ಗೆ ಇರುವ ಒಲವು ಲವ್ವು ಎಲ್ಲ ಎಷ್ಟಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಾವಿಬ್ರು ನಮಗೆ ಇಷ್ಟವಾದಂಥ ಊರು ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಆಸ್ಟಿನ್ ಆಗಿರ್ಬೋದು, ಅದ್ರ ಬಗ್ಗೆ ಕೊಟ್ಟರೆ ಮಾತಾಡ್ತಾನೇ ಇರ್ತೀವಿ. ಬಟ್ ಟೈಮನ್ನು ತಲೆಯಲ್ಲಿ ಇಟ್ಕೊಂಡು ಎಪಿಸೋಡ್ನ ಎಂಡ್ ಮಾಡಬೇಕಲ್ವಾ. ಸೊ ಎಪಿಸೋಡ್ ಎಂಡ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ವೀಕ್ ಏನು ಪ್ಲಾನ್ಸ್ ರಶ್ಮಿ? ನೆಕ್ಸ್ಟ್ ವೀಕ್ ಒಂದು ಪಾರ್ಟಿ ಇದೆ. Oh, yeah. ಇಬ್ರಿಗೂ ಇದೆ invite. ಸೊ ಆ ಪಾರ್ಟಿಲಿ ಒಂದು ಸರ್ಪ್ರೈಸ್ ಇದೆ. ಸೊ ಅದ್ರದ್ದೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಈ ವೀಕು. ಅದು ಬಿಟ್ರೆ ಇನ್ನೇನು ಆಫೀಸು ಮನೆ ಕೆಲಸ ಇದೇ ಆಗೋಯ್ತು. ಸೊ ಅದು ಆಸ್ ಯೂಶುವಲ್ ನಡೀತಾ ಇರುತ್ತೆ ಡೈಲಿ ರೊಟೀನ್. ಸೊ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ನೆಕ್ಸ್ಟ್ ವೀಕೆಂಡ್. ಸೊ ಸೋಮವಾರ ಶುರು ಆದ್ರೆ ಅದು ಹೇಗೆ ಅಂದ್ರೆ ಒಂದು ಈ ಅದು ಕೀ ಕೊಟ್ಟಿರೋ ಬೊಂಬೆ ತರ ಹೋಗ್ತಾ ಇರ್ತೀವಿ. ಅಲ್ಲೂ ಇಲ್ಲೂ ನೋಡಕ್ಕೂ ನಮ್ಗೆ ಟೈಮ್ ಇರೋದಿಲ್ಲ, ಕೆರ್ಕೊಳಕ್ಕೂ ಪುರ್ಸೊತ್ತಿರೋದಿಲ್ಲ. ಸೊ ಅದು ಅಮೆರಿಕ ಜೀವನದ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಎನಿವೇಸ್, ಇಲ್ಲಿಗೆ ಇವತ್ತಿಗೆ ಈ ನಮ್ಮ ಪಾಡ್ಕಾಸ್ಟ್ ನಾವು ಮುಗಿಸ್ತೀವಿ. ಸಿಗೋಣ ನೆಕ್ಸ್ಟ್ ವೀಕ್. ಬಾಯ್.